ವೆಂಕಟನಾಥ. ಅಮ್ಮ ಕೂತ್ಕೊಮ್ಮ. ನಿನಗೆ ಓದೋದು, ಮಕ್ಳಿಗೆ ಪಾಠ ಹೇಳ್ಕೊಡೋದು ಇವೆರಡು ಬಿಟ್ಟರೆ ಬೇರೆ ಏನೂ ನೆನಪಿರಲ್ಲ ಅಲ್ವಾ? ಯಾಕಮ್ಮ, ಏನಾದರೂ ಮರ್ತನೇನು? ಅಲ್ಲಪ್ಪ, ಹೆಂಡತಿ ಗರ್ಭಿಣಿ ಅಂದ ತಕ್ಷಣ ಒಂದು 4 ಮಾವಿನಕಾಯಿ ತಂದು ಕೊಟ್ಬಿಟ್ರೆ ಜವಾಬ್ದಾರಿ ಮುಗೀತು ಅನ್ಕೊಂಡ್ಬಿಟ್ಯಾ? ವಿಷಯನ ಅವ್ರ ತಂದೆ ತಾಯಿಗೆ ಮುಟ್ಸ್ಬೇಕು, ನಿಮ್ಮ ಅಣ್ಣ ಅತ್ತಿಗೆಗೆ ಹೇಳಬೇಕು, ವೆಂಕು ಅಳಿಯಂದ್ರಿಗೆ ಹೇಳಬೇಕು, ಅವರೆಲ್ಲ ಬಂದು ನೋಡೋದು ಬೇಡವೇ? ಅದಕ್ಕೆ ನನ್ನ ತಮ್ಮ ನಾಳೆನೇ ವಾಮನಾಚಾರ್ಯರನ್ನ ಕಳಿಸಿದ್ರೆ 2 ಕಡೆ ಸುದ್ದಿ ಕೊಟ್ಟು ಬರ್ತಾರೆ. ಅಷ್ಟೇ ಅಲ್ಲಪ್ಪ, ಮಲ್ಲಿಗೆ ಮುಡ್ಸೋ ಶಾಸ್ತ್ರ ಆಗಬೇಕು, ಪುಂಸವನ ಆಗಬೇಕು, ಸೀಮಂತ ಆಗಬೇಕು. ಎಲ್ಲವೂ ಒಂದ್ರಿಂದೆ ಒಂದು ಬರ್ತಾನೇ ಇರುತ್ತೆ. ನೀನು ಸರಸ್ವತಿ ಜೊತೆ ಆ ಬಗ್ಗೆ ಮಾತಾಡ್ತಾನೆ ಇರಬೇಕು. ಒಬ್ಬ ಹೆಣ್ಣು ಗರ್ಭಿಣಿ ಆಗೋದು ಎಷ್ಟು ಮುಖ್ಯನೋ, ಗಂಡ ಆದೋನು ಅವಳ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತಾನೆ ಅನ್ನೋದು ಅಷ್ಟೇ ಮುಖ್ಯ. ಅದರಿಂದ ಹೆಂಡತಿ ಸಂತೋಷ ಪಡ್ತಾಳೆ. ಅವಳು ಸಂತೋಷ ಪಟ್ಟಷ್ಟು ಮಗು ಆರೋಗ್ಯವಾಗಿ ಚುರುಕಾಗಿ ಬೆಳೆಯುತ್ತೆ. ಯಾಕಮ್ಮ, ಸರಸ್ವತಿ ಏನಾದರೂ ನನ್ನ ಬಗ್ಗೆ ಬೇಸರ ಮಾಡ್ಕೊಂಡ್ಲಾ? ಛೇ, ನಿನ್ನ ಮೇಲೆ ಜೀವನೇ ಇಟ್ಕೊಂಡಿದೆ ಆ ಹುಡುಗಿ. ಬೇಸರ ಯಾಕೋ? ತಾಯಿಯಾಗಿ ನಿನಗೆ ಜವಾಬ್ದಾರಿ ಹೇಳ್ದೆ ಅಷ್ಟೆ. ಯಾಕಂದ್ರೆ ನಿನಗೂ ಇವೆಲ್ಲ ಗೊತ್ತಾಗ್ಬೇಕಲ್ವೇ? ಸರಿಮ್ಮ, ಅದೇನೋ ಅಂತ ಹೇಳು, ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಆಚಾರ್ಯರೇ, ಮಕ್ಕಳೆಲ್ಲ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದಾರೆ. ಅಮ್ಮವರು ನಿಮ್ಮನ್ನು ಕರ್ಕೊಂಬರಕ್ಕೆ ಹೇಳಿದ್ರು. ಏನಾಯ್ತು? ಏನು ಅಂತ ಗೊತ್ತಿಲ್ಲ ಆಚಾರ್ಯರೇ. ಅಯ್ಯೋ, ಆ ಮಗು ಬಂದು ಹೊಟ್ಟೆ ನೋವು ಅಂದಾಗ ವಾಯು ಪ್ರಕೋಪ ಅಂತ ಅನ್ಕೊಂಡೆ. ಎಲ್ಲ ಮಕ್ಳಿಗೂ ಹೊಟ್ಟೆ ನೋವು ಅಂದರೆ ಊಟದಲ್ಲೇನೋ ವ್ಯತ್ಯಾಸ ಆಗಿರಬೇಕು. ನಡಿ ನೋಡೋಣ. ಮಹಾರಾಜರು ಗುರುಗಳಿದ್ದ ಸಮಯದಲ್ಲಿ ಮಠಕ್ಕೆ ಬರಬೇಕಾಗಿತ್ತು. ಇದ್ರ ಬಗ್ಗೆ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಈಗ ಮೊದಲು ಅವ್ರನ್ನ ಸ್ವಾಗತ ಮಾಡೋಣ. ನನ್ನಿಂದ ಈ ಬಾಧೆ ತಡ್ಕೊಳಕ್ಕಾಗ್ತಿಲ್ಲ. ನಂಗೆ ನಡೆಯೋಕ್ಕಾಗ್ತಾ ಇಲ್ಲ. ಬೇಗ ಗುರುಗಳು ಬಳಿ ಕರ್ಕೊಂಡು ಹೋಗಿ. ಶ್ರೀಹರಿ, ವೆಂಕಟನಾಥ ಇನ್ನೂ ಬಂದಿಲ್ಲ. ಎಂಥ ಸಮಸ್ಯೆ ಆಗೋಯ್ತು. ಮಹಾರಾಜರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ. ಪಂಡಿತರ ಹತ್ರ ಕರ್ಕೊಂಡು ಹೋಗ್ಬೇಕಿತ್ತು. ಇಲ್ಲಿಗೆ ಯಾಕೆ ಕರ್ಕೊಂಡು ಬರ್ತಾ ಇದ್ದಾರೆ? ಅದು ವ್ಯವಸ್ಥೆಯಲ್ಲಿ ಸ್ವಲ್ಪ ಏರುಪೇರಾಗಿದೆ. ಅದು ನಿಮ್ಗೆ ಆಮೇಲೆ ಹೇಳ್ತೀನಿ ಆಚಾರ್ಯ. ಮಹಾರಾಜರ ಪರಿಸ್ಥಿತಿ ನೋಡೋಕ್ಕಾಗ್ತಾ ಇಲ್ಲ. ಈಗ ಅವ್ರು ಬಂದು ಗುರುಗಳೆಲ್ಲಿ ಅಂತ ಕೇಳ್ತಾರೆ. ಏನು ಹೇಳೋದು ಗೋವಿಂದ? ಶ್ರೀಹರಿ ಏನಾದರೂ ದಾರಿ ತೋರಿಸ್ತಾನೆ. ವೆಂಕಟನಾಥ ಬರ್ತಾನೆ. ಆದರೆ ಅವ್ನು ಬಂದಿಲ್ವಲ್ಲ.